ಆರವ್ ಸಿಂಗ್ ಮೇವಾರ್ ಕಾಂಟ್ರಾಕ್ಟ್ ವೈಫ್ ಭಾಗ 4. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಲೋ ಆರವ್, ಏನಾಯ್ತಲ್ಲಿ? ಮೋನಿಕಾಗೆ ಏನು ಹೇಳಿ ಬಂದಿದ್ಯಾ? ಅವಳ ಜೊತೆ ಪೂರ್ತಿಯಾಗಿ ಬಿಸ್ನೆಸ್ ಡೀಲ್ ಮಾತಾಡಿದೆ, ಕೆಫೆಯಿಂದ ಅಷ್ಟು ಸಡನ್ನಾಗಿ ಯಾಕೆ ಹೊರಟು ಹೋದೆ? ಭರತ್ ಚಿಕ್ಕಪ್ಪ ಕರಿಯಲ್ಲಿ ತೀವ್ರ ಆತಂಕದಿಂದ ಕೇಳಿದ್ರು. ಯಾವಾಗಲೂ ಆಗುವ ಅದೇ ಅಹಂಕಾರದ ಡ್ರಾಮಾ ಅಂಕಲ್. ನನ್ನ 1000 ಕೋಟಿಯ ಸಾಲದ ಪರಿಸ್ಥಿತಿ ನೋಡಿ ನನಗೆ ಅವಳ ಸಹಾಯ ಬೇಕೇ ಬೇಕು ಅಂತ ಮೋನಿಕಾ ಭ್ರಮೆಯಲ್ಲಿದ್ದಾಳೆ. ಅದಕ್ಕಾಗಿಯೇ ನಾನು ಅವಳು ಮುಂದೆ ಮಂಡಿಯೂರಿ ಬೇಡ್ಕೊಳ್ಳೋಕೆ ಬಂದಿದ್ದೀನಿ ಅಂತ ಅಂದ್ಕೊಂಡ್ಬಿಟ್ಟಿದ್ದಾಳೆ. ಆದರೆ ಈ ಆರವ್ ಸಿಂಗ್ ಮೇವಾರ್ ಇಲ್ಲಿಯವರೆಗೆ ಜಗತ್ತಿನಲ್ಲಿ ಯಾರ ಮುಂದೆನೂ ಕೂಡ ತಲೆ ಬಾಗಿಲ್ಲ, ಇನ್ನು ಮುಂದೆಯೂ ಬಾಗಲ್ಲ ಅಂತ ಆಕೆಗೆ ತಿಳಿದಿಲ್ಲ. ಕಾರಿನ ಗೇರ್ ಬದಲಾಯಿಸ್ತಾ ಆರವ್ ಸಿಟ್ಟಿನಿಂದ ಹಲ್ಲು ಕಡಿದು ಹೇಳ್ತಾನೆ. ಆದರೆ ಈಗ ಏನಾಗ್ತದೆ ಆರವ್? ನಮಗೆ ಇರೋ ಡೆಡ್ಲೈನ್ ಮುಗಿತಾ ಬಂದಿದೆ, ಕೈಯಲ್ಲಿ ಸಮಯನೂ ಇಲ್ಲ. ಭರತ್ ಚಿಕ್ಕಪ್ಪ ತಲೆ ಮೇಲೆ ಕೈ ಹೊತ್ಕೊಂಡು ಹೇಳ್ತಾ ಇದ್ದಾರೆ. ಎಲ್ಲವೂ ಸರಿಯಾಗುತ್ತೆ ಅಂಕಲ್, ನಾನು ಆಫೀಸಿಗೆ ಬಂದಾಗ ಖಂಡಿತ ಮಾತಾಡ್ತೇನೆ. ಆರವ್ ಖಡಕ್ಕಾಗಿ ಉತ್ತರಿಸ್ತಾ ಚಿಕ್ಕಪ್ಪನ ಮಾತು ಕೇಳೋ ಅಷ್ಟು ಅವನಿಗೆ ತಾಳ್ಮೆ ಇವತ್ತು ಇರಲಿಲ್ಲ. ಮತ್ತೊಂದೆಡೆ ಫೋನನ್ನು ಕಟ್ ಮಾಡಿದ. ಮತ್ತೊಂದೆಡೆ ಮೋನಿಕಾ ಸತತವಾಗಿ ಕರೆಯನ್ನು ಮಾಡ್ತಾನೆ ಇದ್ದಾಳೆ. ಆತ ಫೋನನ್ನು ಪಕ್ಕದ ಸೀಟಿನ ಮೇಲೆ ಎಸೆದು ರಸ್ತೆಯ ಕಡೆಗೆ ನೋಡುತ್ತಾ ವೇಗವಾಗಿ ಚಾಲನೆ ಮಾಡಲು ಪ್ರಾರಂಭಿಸ್ತಾನೆ. ಅತ್ತ ಆರವ್ ಅಲ್ಲಿಂದ ಹೋದ ನಂತರ ರಾಗಿಣಿ ಆಳವಾದ ಆಲೋಚನೆಯ ಸುಳಿಯಲ್ಲಿ ಮುಳುಗಿದ್ಲು. ಆರವ್ ಹೇಳಿದ್ದ ಒಪ್ಪಂದದ ಮದುವೆ ಎಂಬ ಮಾತುಗಳು ಅವಳ ಕಿವಿಯಲ್ಲಿ ನಿರಂತರವಾಗಿ ಪ್ರತಿಧ್ವನಿಸ್ತಾನೆ ಇದ್ವು. ತನ್ನ ತಾಯಿಯ ಕೊನೆಯ ಹಳೆಯ ನೆನಪಾದ ಮದುವೆಯ ಕೆಂಪು ರೇಷ್ಮೆ ಸ್ಕಾರ್ಫ್ ಅನ್ನ ಕೈಯಲ್ಲಿ ಹಿಡಿದು ಕಣ್ಣಲ್ಲಿ ನೀರನ್ನ ತುಂಬಿಕೊಂಡು ಅವಳು ಕುಳಿತಿದ್ಲು. ಒಬ್ಬ ಸಾಮಾನ್ಯ ಹುಡುಗಿಗೆ ಕೇವಲ ಹಣಕ್ಕಾಗಿ ಹೇಗೆ ಮದುವೆಯಾಗಲು ಸಾಧ್ಯ? ಜಗತ್ತಿನ ಪ್ರತಿಯೊಂದು ಹುಡುಗಿಯೂ ತನ್ನ ಮದುವೆ, ತನ್ನ ಗಂಡನ ಬಗ್ಗೆ 100 ಪವಿತ್ರವಾದ ಕನಸುಗಳನ್ನು ಹೊಂದಿರ್ತಾಳೆ. ಆದರೆ ಮುಂದಿನ ಕ್ಷಣದಲ್ಲೇ ಮನೆ ಮಾಲೀಕ ಎಸೆದ ಬಟ್ಟೆಗಳು ಮತ್ತು ತನಗಿರುವ ಅಸಹಾಯಕತೆಯ ಕರಾಳ ರೂಪ ಅವಳ ಕಣ್ಣ ಮುಂದೆ ಬಂದು ಹೋಯಿತು. ಈ ಒಪ್ಪಂದದ ವಿವಾಹಕ್ಕೆ ಒಪ್ಕೊಂಡ್ರೆ ತನ್ನ ಜೀವನದ ಎಲ್ಲ ಆರ್ಥಿಕ ತೊಂದರೆಗಳು ಒಂದೇ ರಾತ್ರಿಯಲ್ಲಿ ಮರೆಯಾಗ್ತವೆ ಎಂದು ರಾಗಿಣಿಗೆ ತಿಳಿದಿತ್ತು. ಆದರೆ ಯಾವುದೋ ಒಂದು ಕಾರಣಕ್ಕಾಗಿ ಅವಳ ಮನಸ್ಸು ಈ ನಕಲಿ ನಾಟಕಕ್ಕೆ ಒಪ್ತಾ ಇರಲಿಲ್ಲ. ಆ ಹಳೆ ಬಾರ್ನ ಕೆಲಸವನ್ನ ಬಿಟ್ಟ ನಂತರ ರಾಗಿಣಿ ಗೌರವಾನ್ವಿತ ಕೆಲಸಕ್ಕಾಗಿ ಹಗಲಿರುಳು ಹುಡುಕ್ತಾನೆ ಇದ್ಲು. ಆದರೆ ಎಲ್ಲೂ ಕೆಲಸ ಸಿಗದ ಕಾರಣ ಅನಿವಾರ್ಯವಾಗಿ ಅಂದು ಆ ಬಾರ್ ಕೆಲಸಕ್ಕೆ ಸೇರಬೇಕಾಗಿ ಬಂತು. ಕಳೆದ ಹಲವು ದಿನಗಳಿಂದ ಪತ್ರಿಕೆಯಲ್ಲಿ ಪ್ರತಿದಿನ ಕಾಣಿಸಿಕೊಳ್ಳುವ ಉದ್ಯೋಗದ ಜಾಹೀರಾತುಗಳನ್ನು ನೋಡಿಕೊಂಡು ಅವಳು ಕಚೇರಿಯಿಂದ ಕಚೇರಿಗೆ ಅಲಿತಾ ಇದ್ಲು. ಪ್ರತಿದಿನದಂತೆ ಇಂದು ಕೂಡ ರಾಗಿಣಿ ತನ್ನ ಅರಿತ ಚಪ್ಪಲಿಯನ್ನ ಸರಿಪಡಿಸಿಕೊಳ್ಳುತ್ತಾ ಪತ್ರಿಕೆಯಲ್ಲಿದ್ದ ಒಂದು ಪ್ರತಿಷ್ಠಿತ ಕಂಪನಿಯ ಜಾಹೀರಾತನ್ನ ನಂಬಿ ಕೆಲಸದ ಭರವಸೆಯೊಂದಿಗೆ ನೇರವಾಗಿ ಬಂದು ತಲುಪಿದ್ದು ಜಗತ್ತಿನ ಅತಿ ದೊಡ್ಡ ಸಾಮ್ರಾಜ್ಯವಾದ ಮೇವಾರ್ ಇಂಡಸ್ಟ್ರೀಸ್ ಕಚೇರಿಯನ್ನ. ಆ ಬೃಹತ್ ಗಾಜಿನ ಬಿಲ್ಡಿಂಗ್ ಅನ್ನ ನೋಡಿ ರಾಗಿಣಿ ಒಂದು ಕ್ಷಣ ಬೆರಗಾದ್ಲು. ನಿಧಾನವಾಗಿ ಹೆಜ್ಜೆ ಇಡುತ್ತಾ ಒಳಗೆ ಬಂದು ಅಲ್ಲಿ ಅತ್ಯಂತ ಮಾಡರ್ನ್ ಆಗಿ ಕುಳಿತಿದ್ದ ಆಫೀಸ್ ರಿಸೆಪ್ಷನಿಸ್ಟ್ ಬಳಿ ನಿಂತಳು. ನಮಸ್ಕಾರ ಮೇಡಮ್, ಇಲ್ಲಿ ಆಫೀಸ್ ಕ್ಲರ್ಕ್ ಹುದ್ದೆ ಏನಾದರೂ ಖಾಲಿ ಇದೆಯಾ? ನಾನು ಇವತ್ತಿನ ಪತ್ರಿಕೆಯ ಜಾಹೀರಾತು ನೋಡಿ ಬಂದೆ. ರಾಗಿಣಿ ತನ್ನ ಕೈಯಲ್ಲಿದ್ದ ಬಯೋಡೇಟಾ ಫೈಲನ್ನು ಗಟ್ಟಿಯಾಗಿ ಹಿಡಿದು ತುಂಬ ಭರವಸೆಯ ಕಣ್ಣುಗಳಿಂದ ಆಕೆಯ ಕಡೆಗೆ ನೋಡುತ್ತಾ ವಿನಯದಿಂದ ಕೇಳಿದ್ಲು. ಆದರೆ ಆ ರಿಸೆಪ್ಷನಿಸ್ಟ್ ಉತ್ತರಿಸುವ ಮೊದಲೇ ಅಲ್ಲಿಗೊಬ್ಬ ಹೊಸ ಆಪತ್ತು ಎಂಟ್ರಿ ಕೊಡಬೇಕಿತ್ತಲ್ಲ. ಆಫೀಸಿನ ಆ ಮಾಡರ್ನ್ ರಿಸೆಪ್ಷನಿಸ್ಟ್ ಮೊದಲು ರಾಗಿಣಿಯನ್ನ ಮೇಲಿನಿಂದ ಕೆಳಗೆ ಅತ್ಯಂತ ಕೀಳಾಗಿ ಪರೀಕ್ಷಿಸಿದ್ಲು. ರಾಗಿಣಿ ತುಂಬ ಸಿಂಪಲ್ ಆದ ಆದರೆ ನೀಟಾದ ಒಂದು ಆಳವಾದ ಗುಲಾಬಿ ಬಣ್ಣದ ಸೂಟನ್ನು ಧರಿಸಿದ್ಲು. ಕುತ್ತಿಗೆಗೆ ಬಿಳಿ ಸ್ಕಾರ್ಫ್ ಇತ್ತು. ಆ ಮುಗ್ಧ ಹಣೆಯ ಮೇಲೆ ಸಣ್ಣ ಕೆಂಪು ಬಿಂದಿ ಮತ್ತು ಕಣ್ಣುಗಳಲ್ಲಿ ತಿಳಿ ಕಾಜಲ್ ಮಾತ್ರ ಇತ್ತು. ಅವಳು ಅಷ್ಟೊಂದು ಶ್ರೀಮಂತರ ಜಾಗದಲ್ಲಿ ತನ್ನನ್ನು ಆ ರೀತಿ ದಿಟ್ಟಿಸಿ ನೋಡ್ತಿರೋದನ್ನ ಕಂಡು ರಾಗಿಣಿಗೆ ವಿಪರೀತ ಅನಾನುಕೂಲವಾಯಿತು. ಅವಳು ಮುಜುಗರದಿಂದ ತನ್ನ ಬಟ್ಟೆಗಳನ್ನು ಸರಿಹೊಂದಿಸಿಕೊಳ್ಳುತ್ತಾ ಮುಖವನ್ನು ತಗ್ಗಿಸಿದ್ಲು. ಲೋಕಲ್ ಹುಡುಗಿ ಥರ ಇದೆಯಾ? ನಿನಗೆ ಈ ಮೇವಾರ್ ಐಫೈ ಇಂಡಸ್ಟ್ರೀಸ್ನಲ್ಲಿ ಕೆಲಸ ಬೇಕಾ? ನಿನ್ನ ಅರ್ಹತೆ ಏನಿದೆ? ರಿಸೆಪ್ಷನಿಸ್ಟ್ ಅತ್ಯಂತ ವ್ಯಂಗ್ಯವಾಗಿ ಅಹಂಕಾರದಿಂದ ನುಡಿದಿದ್ಲು. ಹೌದು ಮೇಡಮ್, ನಾನು ಕ್ಲರ್ಕ್ ಕೆಲಸಕ್ಕೆ ಎಲ್ಲ ರೀತಿಯ ಅರ್ಹತೆಯನ್ನು ಹೊಂದಿದ್ದೀನಿ. ರಾಗಿಣಿ ಆಕೆಯ ವ್ಯಂಗ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲಾಗದೆ ಅತ್ಯಂತ ನಿಷ್ಕಲ್ಮಶವಾದ ಭರವಸೆಯೊಂದಿಗೆ ತಲೆಯನ್ನು ಅಲ್ಲಾಡಿಸಿದ್ಲು. ಆಹಾ, ಇದ್ದಕ್ಕಿದ್ದಂತೆ ಆ ವಿಶಾಲವಾದ ರಿಸೆಪ್ಷನ್ ಹಾಲ್ಗೆ ತುಂಬ ಅತ್ಯಂತ ಕರ್ಕಶವಾದ ಜೋರು ನಗು ಪ್ರತಿಧ್ವನಿಸಿತು.
ರಾಗಿಣಿ ಸಡನ್ ಆಗಿ ತಿರುಗಿ ನೋಡಿದಾಗ ಅಲ್ಲಿನ ಐಷಾರಾಮಿ ಸೋಫಾದಲ್ಲಿ ಕಾಲಿನ ಮೇಲೆ ಕಾಲನ್ನ ಹಾಕಿ ಕುಳಿತಿದ್ದ ಒಬ್ಬ ಅಲ್ಟ್ರಾ ಮಾಡರ್ನ್ ಹುಡುಗಿ ತನ್ನನ್ನೇ ನೋಡಿ ಅಸಹ್ಯದಿಂದ ಜೋರಾಗಿ ನಗ್ತಾ ಇದ್ಲು. ವಾಸ್ತವವಾಗಿ ರಾಗಿಣಿಯನ್ನ ನೋಡಿ ನಗ್ತಿದ್ದಂತಹ ಹುಡುಗಿ ಬೇರೆ ಯಾರೂ ಅಲ್ಲ, ಸ್ವತಃ ಮೋನಿಕಾ. ಕೆಫೆಯಲ್ಲಿ ಆದ ಅವಮಾನದ ನಂತರ ಆರವ್ ಅವಳ ಫೋನ್ ಕರೆಗಳಿಗೆ ಉತ್ತರಿಸ್ತಾ ಇರಲಿಲ್ಲ. ಅದಕ್ಕಾಗಿಯೇ ಆಕೆ ನೇರವಾಗಿ ಅವನ ಕಚೇರಿಗೆ ಬಂದು ಆತನನ್ನ ಭೇಟಿಯಾಗಲು ಅಲ್ಲಿ ಕಾಯ್ತಾ ಇದ್ಲು. ನಿನ್ನ ಮುಖಾನ ಒಮ್ಮೆ ಕನ್ನಡಿಯಲ್ಲಿ ನೋಡ್ಕೊಂಡಿದ್ಯಾ ಮೂರ್ಕಳೆ? ಯಾರ್ಯಾರೋ ಭಿಕ್ಷುಕರ ಥರ ಬಂದು ಬಿಡ್ತಾರೆ. ಸೆಕ್ಯೂರಿಟಿ ಮೊದಲು ಈಕೆಯನ್ನ ಕುತ್ತಿಗೆ ಹಿಡಿದು ಹೊರಗೆಸಿರಿ. ಬೆಳ್ಳಂಬೆಳಗ್ಗೆ ಇಷ್ಟೆಲ್ಲ ಸೀನ್ ಕ್ರಿಯೇಟ್ ಮಾಡೋಕೆ ಎಲ್ಲಿಂದ ಬರ್ತಾರೋ ಈ ಹಳ್ಳಿ ಮುಖಗಳು ಗೊತ್ತಿಲ್ಲ. ರಿಸೆಪ್ಷನಿಸ್ಟ್ ಮೋನಿಕಾಳನ್ನ ಇಂಪ್ರೆಸ್ ಮಾಡಲು ಸೆಕ್ಯೂರಿಟಿ ಮೇಲೆ ಕೋಪದಿಂದ ಕೂಗಾಡಿದ್ಲು. ಆ ದೈತ್ಯ ಭದ್ರತಾ ಸಿಬ್ಬಂದಿ ರಾಗಿಣಿಯ ಕೈಯನ್ನ ಹಿಡಿದು ಆಚೆಗೆ ತಳ್ಳಲು ಕೈ ಚಾಚಿದಾಗಲೇ ಇದ್ದಕ್ಕಿದ್ದಂತೆ ಸಿಡಿಲು ಬಡದಂತೆ ಯಾರದೋ ಗಂಭೀರ ಧ್ವನಿ ಇಡೀ ಬಿಲ್ಡಿಂಗ್ನಲ್ಲಿ ಪ್ರತಿಧ್ವನಿಸ್ತು. ಸ್ಟಾಪ್ ಇಟ್, ನಿಲ್ಲಿ ಎಲ್ಲರೂ. ಆ ಧ್ವನಿಯಲ್ಲಿ ನಿಂತಿದ್ದ ಪ್ರತಿಯೊಬ್ಬರಿಗೂ ಕೂಡ ತುಂಬ ಚೆನ್ನಾಗಿ ಪರಿಚಯ ಆಯಿತು. ಆ ಖಡಕ್ ಧ್ವನಿಯನ್ನು ಕೇಳಿದ ತಕ್ಷಣ ಅಹಂಕಾರಿ ರಿಸೆಪ್ಷನಿಸ್ಟ್ ಮತ್ತು ಇಡೀ ಸೆಕ್ಯೂರಿಟಿ ಸಿಬ್ಬಂದಿ ಹೆದರಿಕೆಯಿಂದ ಜಾಗದಲ್ಲೇ ಎಪ್ಗಟ್ಟು ನಿಂತುಬಿಟ್ರು. ಕೆಲವೇ ಕ್ಷಣಗಳಲ್ಲಿ ಸೂಟ್ ಧರಿಸಿ ಸಿಂಹದಂತೆ ನಡೆದು ಬಂದಂತಹ ಆರವ್ ನೇರವಾಗಿ ಬಂದು ರಾಗಿಣಿಯ ಮುಂದೆ ನಿಂತ್ಕೊಂಡ. ತನ್ನ ಕಣ್ಣೆದುರೇ ಆರವ್ ಸಿಂಗ್ ಮೇವಾರ್ ನಿಂತಿರುವುದನ್ನು ನೋಡಿ ರಾಗಿಣಿ ಸಂಪೂರ್ಣವಾಗಿ ದಿಗ್ಭ್ರಮೆಗೊಂಡ್ಳು. ತಾನು ಇಂದು ಕೆಲಸ ಹುಡುಕೊಂಡು ತಾನು ಬಂದಿರೋಂತಹದ್ದು ಈ ಕೋಟಿ ಒಡೆಯನ ಕಂಪನಿ ಬೇರೆ ಯಾರ್ದು ಅಲ್ಲ, ಸ್ವತಃ ಆರವ್ನದೇ ಕಚೇರಿ ಅನ್ನುವಂಥದ್ದು ಅಸಲಿ ಸತ್ಯ ಅವಳಿಗೆ ಆಗಲೇ ತಿಳಿದಿದ್ದು. ಆರವ್ನ ರಗಡ್ ಲುಕ್ ಮತ್ತು ಕೋಪವನ್ನು ನೋಡ್ತಾ ಇದ್ದಂಗೆ ಸೆಕ್ಯೂರಿಟಿ ಗಾರ್ಡ್ ಎದುರಿ ರಾಗಿಣಿಯಿಂದ 2 ಅಡಿ ದೂರ ಸರಿದು ಕೈ ಮುಗಿದು ನಿಂತ. ಆರವ್ ಕಣ್ಣು ಕೆಂಪು ಮಾಡಿಕೊಂಡು ಜ್ವಾಲೆ ಕಾರುವ ಕಣ್ಣುಗಳಿಂದ ಆ ರಿಸೆಪ್ಷನಿಸ್ಟನ್ನು ನೋಡಿದ ಮರುಕ್ಷಣವೇ ಆತನ ತೀಕ್ಷ್ಣ ನೋಟ ಅಲ್ಲೇ ಸೋಫಾದಲ್ಲಿ ಕುಳಿತಿರುವಂತಹ ಮೋನಿಕಾಳ ಮೇಲೂ ಬಿತ್ತು. ಮೋನಿಕಾಳ ಅಹಂಕಾರದ ಮುಖವನ್ನು ನೋಡಿದ ತಕ್ಷಣ ಆರವ್ನ ಶಾರ್ಪ್ ಮೆದುಳಿಗೆ ಇದ್ದಕ್ಕಿದ್ದಂತೆ ಒಂದು ವಿಚಿತ್ರವಾದ ಅದ್ಭುತವಾದ ಮಾಸ್ಟರ್ ಐಡಿಯಾ ಹೊಳೆಯಿತು. ಆತ ತಡ ಮಾಡದೆ ಅಲ್ಲಿ ನೆರೆದಿದ್ದ ಇಡೀ ಆಫೀಸ್ ಸ್ಟಾಪ್ ಕಣ್ಮುಚ್ಚಿ ತೆರೆಯುವಷ್ಟರಲ್ಲೇ ತನ್ನ ಬಲವಾದ ಕೈಯನ್ನು ಚಾಚಿ ಆ ಮುಗ್ಧ ರಾಗಿಣಿಯ ಮೃದುವಾದ ಕೈಯನ್ನು ಎಲ್ಲರ ಎದುರೇ ಅತ್ಯಂತ ಬಿಗಿಯಾಗಿ ಹಿಡಿದುಕೊಂಡ. ನಂತರ ಯಾರ ಮಾತಿಗೂ ಕಾಯದೆ ಅವಳನ್ನು ತನ್ನ ಕಚೇರಿಯ ಅಂದರೆ MD ಕ್ಯಾಬಿನ್ ಕಡೆಗೆ ವೇಗವಾಗಿ ಎಳ್ಕೊಂಡು ಹೆಜ್ಜೆ ಹಾಕೋಕೆ ಪ್ರಾರಂಭಿಸ್ತಾನೆ. ಅಲ್ಲಿದ್ದ ಇಡೀ ಕಚೇರಿಯ ಜನರೆಲ್ಲರೂ ಈ ನಂಬಲಾಗದ ದೃಶ್ಯವನ್ನು ನೋಡಿ ತಲೆ ಮೇಲೆ ಕೈ ಹೊತ್ತು ದಿಗ್ಭ್ರಮೆಗೊಂಡ್ರು. ಆರವ್ ತನ್ನನ್ನು ಸಂಪೂರ್ಣವಾಗಿ ಕಡೆಗಣಿಸಿ ತನ್ನದೇ ಕಣ್ಣೆದುರು ಒಬ್ಬ ಸಾಮಾನ್ಯ ಬಡ ಹುಡುಗಿಯ ಕೈಯನ್ನು ಹಿಡಿದು ಗತ್ತಿನಿಂದ ಒಳಗೆ ಕರೆದುಕೊಂಡು ಹೋಗಿದ್ದನ್ನು ಕಂಡಂತಹ ಮೋನಿಕಾಳ ಇಡೀ ಶರೀರಕ್ಕೆ ಬೆಂಕಿ ಬಿದ್ದಂತಾಗುತ್ತೆ. ಅವಳ ಅಹಂಕಾರ ಪುಡಿಯಾಗಿತ್ತು. ಕೋಪದಿಂದ ಅವಳ ರಕ್ತ ಕುದಿಯಲು ಪ್ರಾರಂಭಿಸಿತು. ಮೊದಲು ಆರಾಮಾಗಿ ಕುಳಿತುಕೊಳ್ಳಿ. ಆರವ್ ತನ್ನ ಐಷಾರಾಮಿ MD ಕ್ಯಾಬಿನ್ ತಲುಪಿದ ತಕ್ಷಣ ಆತಂಕದಿಂದ ನಡುಗ್ತಾ ಇರುವಂತಹ ರಾಗಿಣಿಗೆ ಎದುರಿಗಿದ್ದ ಪ್ರೀಮಿಯಂ ಲೆದರ್ ಕುರ್ಚಿಯ ಮೇಲೆ ಕುಳಿತುಕೊಳ್ಳಲು ಸನ್ನೆ ಮಾಡ್ತಾನೆ. ರಾಗಿಣಿ ತುಂಬಾ ಹಿಂಜರಿಯುತ್ತಾ ಸುತ್ತಲೂ ಆಫೀಸ್ನ ಭವ್ಯತೆಯನ್ನು ನೋಡುತ್ತಾ ನಿಧಾನವಾಗಿ ಕುರ್ಚಿಯ ತುದಿಯಲ್ಲಿ ಕುಳಿತುಕೊಂಡ್ಳು. ಅವಳ ಹೃದಯದ ಬಡಿತ ಇನ್ನೂ ನಿಂತಿರಲಿಲ್ಲ. ಈ ಮಧ್ಯೆ ಕಚೇರಿಯ ಹೊರಗಿನ ವರ್ಕಿಂಗ್ ಏರಿಯಾದಲ್ಲಿ ಇಡೀ ಸ್ಟಾಪ್ ನಡುವೆ ದೊಡ್ಡ ಮಟ್ಟದ ಗಾಸಿಪ್ ಮತ್ತು ಪಿಸುಮಾತುಗಳು ಶುರುವಾದವು. ಯಾರ ಕೈಗೂ ಸಿಗದ, ಯಾರಿಗೂ ತಲೆಬಾಗದ ಖಡಕ್ ಬಾಸ್ ಆರವ್ ಸಿಂಗ್ ಮೇವಾರ್ ತೀರಾ ಸಾಮಾನ್ಯ ಬಡ ಹುಡುಗಿಯಂತೆ ಕಾಣುವ ಈಕೆಗೆ ಎಷ್ಟು ದೂರದ ಒಂದು ಸ್ಪೆಷಲ್ ಆದ ಪ್ರಿಫರೆನ್ಸ್ ನೀಡ್ತಾ ಇದ್ದಾರೆ, ಎಲ್ಲರ ಎದುರು ಕೈ ಹಿಡಿದು ಯಾಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಎಂದು ಯಾರಿಗೂ ಕೂಡ ಅರ್ಥ ಆಗ್ತಾ ಇಲ್ಲ. ಕಂಪನಿಯ ಪ್ರತಿಯೊಬ್ಬ ಉದ್ಯೋಗಿಯು ಮೋನಿಕಾ ಯಾರು, ಅವಳ ಬಾಸ್ನ ಎಕ್ಸ್ ಗರ್ಲ್ಫ್ರೆಂಡ್ ಎಂಬ ವಿಷಯ ಚೆನ್ನಾಗಿ ಗೊತ್ತಿದೆ. ಇವತ್ತು ಮೋನಿಕಾ ಬಾಸ್ನನ್ನು ಭೇಟಿಯಾಗಲು ಅಷ್ಟೊತ್ತಿಂದ ಕಾಯ್ತಾ ಇದ್ರು ಕೂಡ ಆರವ್ ಅವಳನ್ನು ಕಣ್ಣೆತ್ತಿಯೂ ಕೂಡ ನೋಡ್ತಾ ಇಲ್ಲ. ರಾಗಿಣಿಯ ಕೈಯನ್ನು ಹಿಡಿದು ಒಳಗೆ ಕರೆದೊಯ್ದದ್ದು ಇಡೀ ಆಫೀಸಿಗೆ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಆಗಿತ್ತು. ಏನಿದು, ಇಲ್ಲಿ ಏನಾದರೂ ಸಿನಿಮಾ ಶೂಟಿಂಗ್ ಅಥವಾ ನಾಟಕ ನಡೀತಿದೆಯಾ? ನೀವೆಲ್ಲರೂ ಯಾಕೆ ಹೀಗೆ ಗುಂಪಾಗಿ ನಿಂತು ಕತೆ ಹೇಳ್ತಿದ್ದೀರಾ? ಬನ್ನಿ ಎಲ್ರು, ಮೊದಲು ನಿಮ್ಮ ಜಾಗಗಳಿಗೆ ಹೋಗಿ ಕೆಲಸದ ಕಡೆ ಗಮನ ಕೊಡಿ. ಭರತ್ ಅಂಕಲ್ ಆಫೀಸ್ ಜನರು ಗುಂಪುಗೂಡಿ ಆರವ್ ಬಗ್ಗೆ ಗಾಸಿಪ್ ಹೇಳ್ತಾ ಇರೋದು, ಮಾತಾಡ್ತಾ ಇರೋದನ್ನ ನೋಡಿ ಜೋರಾಗಿ ಗದರಿಸ್ತಾ ಅಲ್ಲಿಗೆ ಬರ್ತಾರೆ. ಇದು ಬರೀ ನಾಟಕ ಮಾತ್ರವಲ್ಲ ಭರತ್ಜಿ, ದೊಡ್ಡ ತಮಾಷೆನೇ ನಡೀತಾ ಇದೆ ಇಲ್ಲಿ. ಭರತ್ ಚಿಕ್ಕಪ್ಪ ಎಲ್ಲರನ್ನ ಚದುರಿಸಿ ಮಾತು ಮುಗಿಸುವಷ್ಟರಲ್ಲೇ ಅವಮಾನದಿಂದ ಕೆಂಡುವಾಗಿದ್ದ ಮೋನಿಕಾ ನಾಗರ ಹಾವಿನಂತೆ ಅವಳ ಹತ್ತಿರ ಬಂದು ಕಟುವಾಗಿ ನೋಡಿದ್ಲು. ಅವಳ ಆ ರೌದ್ರಾವತಾರ ನೋಡಿ ಭರತ್ ಅಂಕಲ್ಲು ಅವಳನ್ನೇ ದಿಟ್ಟಿಸಿ ನೋಡಿದ್ರು.
ಮತ್ತು ನೆನಪಿಟ್ಕೊಳ್ಳಿ, ಈ ನಾಟಕವನ್ನು ನಿಮ್ಮ ಮುದ್ದಿನ ಮಗ ಆರವ್ ಶುರು ಮಾಡಿದ್ದಾನೆ, ಆದರೆ ನಾನು ಇದನ್ನು ಕಂಪ್ಲೀಟ್ ಆಗಿ ಮುಗಿಸ್ತೇನೆ. ಮೋನಿಕಾ ತನ್ನ ಕಣ್ಣಿನಿಂದ ಬರ್ತಿದ್ದ ಆಕ್ರೋಶದ ಕಣ್ಣೀರನ್ನು ಒರೆಸ್ಕೊಳ್ಳುತ್ತಾ ಅಲ್ಲು ಕಡಿಯುತ್ತಾ ಭರತ್ ಚಿಕ್ಕಪ್ಪನಿಗೆ ನೇರವಾದ ವಾರ್ನಿಂಗ್ ಅನ್ನು ನೀಡಿದ್ಲು. ಏನೋ ಅಸಂಬದ್ಧವಾಗಿ ಮಾತಾಡ್ತಿದ್ಯಾ ಮೋನಿಕಾ? ಭರತ್ ಅಂಕಲ್ ಗೊಂದಲ ಮತ್ತು ಆತಂಕದಿಂದ ಕೇಳಿದ್ಲು. ಇದರ ಅರ್ಥ ಏನು ಅಂತ ನೀವಿಬ್ಬರು ತುಂಬ ಬೇಗ ತಿಳಿದುಕೊಳ್ತೀರಾ. ನೀವು ಮತ್ತು ಆರವ್ ಇಬ್ಬರು ಸೇರಿ ನನ್ನ ಈಗೋಗೆ ಧಕ್ಕೆ ತಂದಿದ್ದೀರಾ, ನನಗೆ ಮೋಸ ಮಾಡ್ತಾ ಇದ್ದೀರಾ, ಅವಮಾನ ಮಾಡ್ತಾ ಇದ್ದೀರಾ. ಆದರೆ ಈ ಬಾರಿ ನಾನು ಮೌನವಾಗಿ ಕೂರಲ್ಲ. ಈ ಮೇವಾರ್ ಸಾಮ್ರಾಜ್ಯಕ್ಕೆ ಹೆಂಗೆ ಬೆಂಕಿ ಹಚ್ಚಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಅಂಕಲ್. ಭರತ್ ಅಂಕಲ್ ಕಡೆಗೆ ವಿಷದ ನೋಟ ಬೀರಿದ ಮೋನಿಕಾ ತಕ್ಷಣವೇ ಅಲ್ಲಿಂದ ರೊಚ್ಚಿಗೆದ್ದು ಹೊರಟು ಹೋದ್ಲು. ಭರತ್ ಅಂಕಲ್ ಅವಳು ಕೋಪದಿಂದ ಶಪಥ ಮಾಡಿ ಹೋಗುವುದನ್ನು ಸ್ವಲ್ಪ ಹೊತ್ತು ಚಿಂತೆಯಿಂದ ನೋಡುತ್ತಲೇ ನಿಂತರು. ನಂತರ ಪರಿಸ್ಥಿತಿ ಮ್ಯಾನೇಜ್ ಮಾಡ್ಕೊಳ್ಬಹುದು ಎಂಬುದು ಅವಳನ್ನು ನಿರ್ಲಕ್ಷಿಸಿ ತನ್ನ ಕಚೇರಿ ಕೆಲಸದಲ್ಲಿ ನಿರತರಾಗ್ತಾರೆ. ಇತ್ತ ಮುಚ್ಚಿದ ಕ್ಯಾಬಿನ್ ಒಳಗಡೆ ಆರವ್ ತನ್ನ ಕೈಯಲ್ಲಿದ್ದಂತಹ ಫೈಲನ್ನು ಪಕ್ಕಕ್ಕಿಟ್ಟು ರಾಗಿಣಿಯ ಮುಗ್ಧ ಮುಖವನ್ನು ನೋಡುತ್ತಾ ಕೇಳಿದ್ದ. ಹೇಳಿ ರಾಗಿಣಿ, ನೀನು ನನ್ನನ್ನು ಹುಡ್ಕೊಂಡು ಬಂದ್ಯಾ? ನಿನ್ನೆ ನಾನು ಹೇಳಿದ ವಿಷಯದ ಬಗ್ಗೆ ಏನಾದರೂ ಮಾತಾಡಲು ಬಂದಿದ್ಯಾ? ಇಲ್ಲ ಸರ್, ಆದರೆ ಹೌದು, ನಾನು ಇಲ್ಲಿಗೆ ಬಂದದ್ದು ನಿಜ, ಆದರೆ ನಿಮ್ಮನ್ನು ಹುಡ್ಕೊಂಡಲ್ಲ, ಕೆಲಸಕ್ಕಾಗಿ ಬಂದಿದ್ದೆ. ಇವತ್ತಿನ ಪತ್ರಿಕೆಯಲ್ಲಿ ಮೇವಾರ್ ಇಂಡಸ್ಟ್ರೀಸ್ನ ಆಫೀಸ್ ಕ್ಲರ್ಕ್ ಹುದ್ದೆ ಖಾಲಿ ಇದೆ ಅಂತ ಹೇಳಿಬಿಟ್ಟು ಜಾಹೀರಾತು ನೋಡಿದೆ, ಅದಕ್ಕೆ ಅಪ್ಲೈ ಮಾಡಲು ಬಂದೆ. ರಾಗಿಣಿ ತನ್ನ ಕೈಯಲ್ಲಿದ್ದ ಬಯೋಡಾಟಾ ಫೈಲನ್ನು ಮೇಜಿನ ಮೇಲಿಡುತ್ತಾ ಸತ್ಯವನ್ನು ಉತ್ತರಿಸಿದ್ಲು. ಕೆಲಸಕ್ಕಾಗಿ ಬಂದಿದೆಯಾ? ಆರವ್ ಮುಖದಲ್ಲಿ ಸ್ವಲ್ಪ ಅಚ್ಚರಿ ಮೂಡಿತ್ತು. ರಾಗಿಣಿ ನಿನ್ನೆ ತಾನು ಕೊಟ್ಟಂತಹ ಕಾಂಟ್ರಾಕ್ಟ್ ಮದುವೆಯ ಆಫರನ್ನು ಒಪ್ಕೊಂಡು ತನ್ನ ಜೊತೆ ಮಾತಾಡೋಕೆ ಬಂದಿದ್ದಾಳೆ ಅಂತ ಹೇಳಿ ಮನಸ್ಸಿನಲ್ಲೇ ಊಹಿಸ್ಕೊಂಡ್ಬಿಟ್ಟಿದ್ದ. ಆದರೆ ಈಕೆ ಕೇವಲ ಒಂದು ಸಣ್ಣ ನೌಕರಿಗಾಗಿ ಬಂದಿದ್ದಾಳೆ ಅಂತ ತಿಳಿದಾಗ ಆತನಿಗೆ ವಿಚಿತ್ರ ಅಂತ ನಿಜವಾಗ್ಲೂ ಅನ್ನಿಸ್ತು. ಒಂದೆಡೆ ತನ್ನ ಕಣ್ಮುಂದೆಯೇ ತನ್ನ ಇಡೀ ಆಸ್ತಿಯನ್ನು ಧ್ವಂಸ ಮಾಡಲು ಹೊರಟಿರುವ ಮೋನಿಕಾಳ ಕರಾಳ ಮುಖ, ಇನ್ನೊಂದೆಡೆ ಸ್ವಾಭಿಮಾನದಿಂದ ಬದುಕಲು ಬಂದ ಸಣ್ಣ ಕೆಲಸಕ್ಕಾಗಿ ಬಂದಿರುವ ರಾಗಿಣಿಯ ಮುಗ್ಧತೆ. ಆರವ್ನ ಶಾರ್ಪ್ ಮೆದ್ಲು ಈಗ ರಾಗಿಣಿಯನ್ನು ತನ್ನ ಕಾಂಟ್ರಾಕ್ಟ್ ವೈಫ್ ಮಾಡಲು ಮತ್ತೊಂದು ಹೊಸ ಮಾಸ್ಟರ್ ಸ್ಟ್ರೋಕ್ ಯೋಚಿಸೋಕೆ ಶುರು ಮಾಡಿತು. ನೋಡು ರಾಗಿಣಿ, ಈ ತರಹದ ದೊಡ್ಡ ಕಾರ್ಪೊರೇಟ್ ಆಫೀಸ್ ಕೆಲಸ ಮಾಡಬೇಕಾದ್ರೆ ಅದಕ್ಕೆ ಕನಿಷ್ಠ ಕೆಲವು ತಿಂಗಳು ಪ್ರೊಫೆಷ್ನಲ್ ಆದ ತರಬೇತಿ ಖಂಡಿತ ಬೇಕಾಗ್ತದೆ. ಆರವ್ ರಾಗಿಣಿಗೆ ಅರ್ಥವಾಗುವಂತೆ ವಿವರಿಸುತ್ತಾ ಹೇಳಿದ್ದ. ಒಮ್ಮೆ ನೀನು ಈ ತರಬೇತಿ ಪಡೆದು ಕೆಲಸದ ಸೂಕ್ಷ್ಮತೆಗಳನ್ನು ಕಲಿತ್ಕೊಂಡ್ರೆ ನಿನಗೆ ನನ್ನ ಕಂಪನಿ ಮಾತ್ರವಲ್ಲ, ಜಗತ್ತಿನ ಯಾವುದೇ ರೀತಿಯ ಆಫೀಸ್ನಲ್ಲಾದರೂ ಕೂಡ ಸುಲಭವಾಗಿ ದೊಡ್ಡ ದೊಡ್ಡ ಕೆಲಸಗಳು ಕೂಡ ಸಿಗುತ್ತವೆ. ಹೌದು ಸರ್, ನೀವು ಹೇಳ್ತಿರೋದು ನಿಜ. ರಾಗಿಣಿ ಅಸಹಾಯಕತೆಯಿಂದ ತಲೆಯನ್ನು ಅಲ್ಲಾಡಿಸುತ್ತಾ ಒಪ್ಕೊಳ್ತಾಳೆ. ಆಕೆಯ ಆ ಮುಗ್ಧ ಮುಖವನ್ನು ನೋಡುತ್ತಾ ಕ್ಯಾಬಿನ್ನಲ್ಲಿ ಒಂದು ಕ್ಷಣ ನಿಶ್ಶಬ್ದ ಆವರಿಸಿತು. ಆರವ್ ನಿಧಾನವಾಗಿ ತನ್ನ ಕುರ್ಚಿಯಲ್ಲಿ ಮುಂದೆ ವಾಲಿ ನೇರವಾಗಿ ರಾಗಿಣಿಯ ಕಣ್ಣುಗಳನ್ನು ನೋಡಿ ಅತ್ಯಂತ ಗಂಭೀರವಾಗಿ ಕೇಳಿದ್ದ. ಎಲ್ಲ ಸರಿ, ಆದರೆ ನಿನ್ನೆ ರಾತ್ರಿ ನಾನು ನಿನ್ನ ಮುಂದೆ ಇಟ್ಟ ಆ ಪ್ರಸ್ತಾಪ, ಆ ಒಪ್ಪಂದದ ಮದುವೆಯ ಬಗ್ಗೆ ಈಗ ನಿನ್ನ ಅಂತಿಮ ಅಭಿಪ್ರಾಯವೇನು ರಾಗಿಣಿ ಅಂತ ಮತ್ತೊಮ್ಮೆ ಪ್ರಶ್ನೆಯನ್ನು ಮಾಡ್ತಾನೆ. ರಾಗಿಣಿ ದಿಢೀರನೆ ಆರವ್ನತ್ತ ತೀಕ್ಷ್ಣವಾಗಿ ದೃಷ್ಟಿ ಹಾಯಿಸಿದ್ಲು. ಅವಳ ಮನಸ್ಸಿನಲ್ಲಿ ಕಳವಳ ಶುರುವಾಯಿತು. ಆ ಪ್ರಶ್ನೆಗೆ ಅವಳು ಕೋಪದಿಂದಲೋ ಅಥವಾ ಬೇಸರದಿಂದಲೋ ಪ್ರತಿಕ್ರಿಯಿಸುವ ಮೊದಲೇ ಅವಳ ಕೈಯಲ್ಲಿದ್ದ ಹಳೆಯ ಫೋನ್ ಬಲವಾಗಿ ಕಂಪಿಸ್ತು. ಸ್ಕ್ರೀನ್ ಮೇಲೆ ಮೂಡಿದ ಹೆಸರನ್ನು ನೋಡ್ತಿದ್ದಂತೆ ಅವಳ ಮುಖದ ರಕ್ತವೆಲ್ಲ ಹಾರಿ ಹೋದಂತಾಯಿತು. ಅವಳು ತಕ್ಷಣವೇ ಗಾಬರಿಯಿಂದ ಎದ್ದು ನಿಂತು, ನನ್ನದೊಂದು ಅರ್ಜೆಂಟ್ ಕಾಲು, ನಾನೀಗ ಇಲ್ಲಿಂದ ಹೊರಡಬೇಕು ಸರ್ ಅಂದ್ಲು. ಆರವ್ ಸಂಪೂರ್ಣವಾಗಿ ಗೊಂದಲದಿಂದ ಅವಳನ್ನೇ ನೋಡ್ತಿದ್ರು. ರಾಗಿಣಿ ಕಂಗಾಲಾಗಿ ಆತುರದಲ್ಲಿ ಇರುವುದನ್ನು ಗಮನಿಸಿ ಅವಳು ಹೋಗುವುದನ್ನು ತಡೆಯೋಕ್ಕಾಗಲಿಲ್ಲ. ರಾಗಿಣಿ ಬಿರುಗಾಳಿಯಂತೆ ಕ್ಯಾಬಿನ್ನಿಂದ ಹೊರಗೋಡಿದ್ಲು. ಕಚೇರಿಯ ಮೇನ್ ಗೇಟ್ನಿಂದ ಹೊರಬಂದ ತಕ್ಷಣ ರಾಗಿಣಿ ಧಾವಂತದಿಂದ ತನ್ನ ಫೋನನ್ನು ಅನ್ಲಾಕ್ ಮಾಡಿ ತನಗೆ ಕರೆ ಬರುತ್ತಿದ್ದ ಅದೇ ನಂಬರ್ಗೆ ಕೈ ನಡುಗುತ್ತಿದ್ದರೂ ಮತ್ತೆ ಮರುಕರೆಯನ್ನು ಮಾಡಿದ್ಲು. ಹಲೋ, ಹೌದು ವಕೀಲ್ರೆ, ದಯವಿಟ್ಟು ಹೇಳಿ, ಏನಾಯಿತು? ಕೇಸ್ ಏನಾಯಿತು ಸರ್? ರಾಗಿಣಿ ಉಸಿರನ್ನು ಬಿಗಿ ಹಿಡ್ಕೊಂಡು ಕೇಳ್ತಿದ್ದಾಳೆ. ನೋಡಿ ರಾಗಿಣಿ, ನಿಮ್ಮ ಫ್ಯಾಮಿಲಿ ಕೇಸು ದಿನದಿಂದ ದಿನಕ್ಕೆ ಇನ್ನೂ ಕೆಡ್ತಾನೆ ಇದೆ. ಎದುರಾಳಿಗಳು ತುಂಬ ಸ್ಟ್ರಾಂಗ್ ಆಗಿದ್ದಾರೆ. ನಾವು ಹೇಗಾದರೂ ಮಾಡಿ ಹೈಕೋರ್ಟ್ನ ಉನ್ನತ ವಕೀಲರನ್ನು ಈ ಕೇಸ್ಗೆ ಕರೆತರಬೇಕಾಗುತ್ತೆ. ಆಗ ಮಾತ್ರ ನಾವು ಕೋರ್ಟ್ನಲ್ಲಿ ಏನಾದರೂ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಇಲ್ದಿದ್ರೆ ಗೆಲ್ಲುವ ಆಸೆ ದಯವಿಟ್ಟು ಬಿಟ್ಬಿಡಿ. ಫೋನಿನ ಇನ್ನೊಂದು ತುದಿಯಿಂದ ವಕೀಲರ ಗಂಭೀರ ಧ್ವನಿ ಕೇಳಿಬಂತು.
ಹೌದು ಹೌದು ಸರ್, ನೀವು ಹೇಳಿದಂತೆ ದೊಡ್ಡ ಲಾಯರ್ ಅವರನ್ನೇ ನಾವು ಕರೆತರೋಣ. ಆದರೆ ಅದಕ್ಕೆ ಎಷ್ಟು ಖರ್ಚಾಗಬಹುದು ಸರ್? ರಾಗಿಣಿ ಎದೆ ದಡದಡ ದಡದಡ ಅನ್ನೋ ಸೌಂಡ್ ನಡುವೆ ಗಾಬರಿಯಿಂದಲೇ ಕೇಳ್ತಾ ಇದ್ದಾಳೆ. ಅದಕ್ಕೆ ಅಮ್ಮ ಫೋನ್ ಮಾಡಿದ್ದು. ಅದಕ್ಕೆ ಕನಿಷ್ಠ ಆದರೂ ಒಂದು 20 ಲಕ್ಷ ರೂಪಾಯಿ ಹಣ ಬೇಕಾಗ್ತದೆ. ಹಿರಿಯ ವಕೀಲರ ಒಟ್ಟು ಶುಲ್ಕ ಮತ್ತು ಕೋರ್ಟ್ನ ಇತರ ಕಾನೂನು ಖರ್ಚುಗಳಿಗೆ ಅಷ್ಟೊಂದು ದೊಡ್ಡ ಮೊತ್ತ ಬೇಕೇ ಬೇಕಾಗುತ್ತೆ. ಈಗ ನೀನೇನು ಮಾಡ್ತೀರಾ ಹೇಳಿ? ನಿಮಗೆ ನಿಮ್ಮವರ ಜೀವ ಮತ್ತು ಆ ಕೇಸ್ ಗೆಲ್ಲುವುದು ಮುಖ್ಯವಾಗಿದ್ದರೆ ತಕ್ಷಣವೇ ಆ ಹಣಕ್ಕೆ ವ್ಯವಸ್ಥೆ ಮಾಡಿಕೊಡಿ. ಇಲ್ಲದಿದ್ದರೆ ನಾವು ಕೇಸನ್ನು ಕ್ಲೋಸ್ ಮಾಡಬೇಕಾಗ್ತದೆ. ಲಾಯರ್ ಖಡಕ್ಕಾಗಿ ವಾರ್ನಿಂಗನ್ನು ಕೊಟ್ಟರು. ಇಲ್ಲ, ದಯವಿಟ್ಟು ಹಾಗೆ ಮಾಡಬೇಡಿ ಸರ್. ನಾನು 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 ತುಂಬ ಬೇಗ ಆ ಇಡೀ ಹಣನ ಹೊಂದಿಸ್ತೀನಿ ಸರ್. ಕೈ ಮುಗಿದು ಬೇಡ್ಕೊಳ್ತೀನಿ ಸರ್. ಅಲ್ಲಿಯವರೆಗೆ ದಯವಿಟ್ಟು ಈ ಕೇಸನ್ನು ಕ್ಲೋಸ್ ಮಾಡಬೇಡಿ. ನನಗೊಂದು ಅವಕಾಶ ಕೊಡಿ. ರಾಗಿಣಿ ಕಣ್ಣೀರನ್ನು ಹಾಕುತ್ತಾ ವಕೀಲರಿಗೆ ಫೋನ್ನಲ್ಲಿ ವಿನಂತಿಸಿಕೊಂಡು ಕರೆಯನ್ನು ಸ್ಥಗಿತಗೊಳಿಸಿದ್ಲು. 20 ಲಕ್ಷ ರೂಪಾಯಿ! ಒಬ್ಬ ಬಡ ಹೆಣ್ಣು ಮಗಳು 3 ದಿನದಲ್ಲಿ ಅಷ್ಟು ದೊಡ್ಡ ಹಣನ ಎಲ್ಲಿಂದ ತರೋಕ್ಕೆ ಸಾಧ್ಯ? ಕಣ್ಣು ಮುಂದೆ ಕತ್ತಲೆ ಆವರಿಸಿದಂತಾದ ರಾಗಿಣಿ ಅಳುತ್ತಲೇ ನಿಧಾನವಾಗಿ ತನ್ನ ಅರಿತ ಮೂಟೆ ಇರುವಂತಹ ಮನೆಗೆ ಹಿಂತಿರುಗಿದ್ಲು. ಇತ್ತ ಮೇವಾರ್ ಆಫೀಸ್ನಲ್ಲಿ ರಾಗಿಣಿ ಕಂಗಾಲಾಗಿ ಓಡಿ ಹೋದದ್ದನ್ನು ಮತ್ತು ಅವಳನ್ನು ಆರವ್ ತನ್ನ ಪರ್ಸನಲ್ ಕ್ಯಾಬಿನ್ಗೆ ಕರೆದದ್ದನ್ನು ಗಮನಿಸಿದ ಭರತ್ ಅಂಕಲ್ ತೀವ್ರ ಯೋಚನೆಗೆ ಬಿದ್ದರು. ಅವರಿಗೆ ಒಂದು ವಿಷಯ ಸ್ಪಷ್ಟವಾಗಿ ಅರ್ಥ ಆಯಿತು. ಈ ಹುಡುಗಿ ಬೇರೆ ಯಾರೂ ಅಲ್ಲ, ನಿನ್ನೆ ರಾತ್ರಿ ಆರವ್ ಬಾರ್ನಲ್ಲಿ ಯಾರ ಮಾನ ಉಳಿಸೋಕೆ ಜಗಳ ಮಾಡಿದ್ನೋ ಅದೇ ಹುಡುಗಿ ಈಕೆ ಅಂತ ಅನ್ನೋದು ಗೊತ್ತಾಯಿತು. ತಕ್ಷಣವೇ ಭರತ್ ಅಂಕಲ್ಲು ಬೆಂಕಿ ಆರಿಸೋ ಪ್ಲ್ಯಾನ್ ಮಾಡಿದ್ರು. ತಮ್ಮ PR ಮತ್ತು ಮೀಡಿಯಾ ಮ್ಯಾನೇಜ್ಮೆಂಟ್ ಮೀನ್ಸ್ ಮಾಧ್ಯಮ ತಂಡ ಮುಖ್ಯಸ್ಥರಿಗೆ ತುರ್ತು ಕರೆ ಮಾಡಿ, ಲಿಸನ್, ಆ ಬಾರ್ ಜಗಳದ ವಿಡಿಯೋ ಇಂಟರ್ನೆಟ್ನಲ್ಲಿ ತುಂಬ ವೈರಲ್ ಆಗಿದೆ. ಈಗಲೇ ನಮ್ಮ ಕಡೆಯಿಂದ ಮೀಡಿಯಾಗಳಿಗೆ ಒಂದು ಅಫಿಷಿಯಲ್ ಆದ ಒಂದು ಸ್ಟೇಟ್ಮೆಂಟನ್ನು ರಿಲೀಸ್ ಮಾಡ್ತಾ ಇದ್ದೇವೆ ಅಂತ ಹೇಳಿ ಆರವ್ ಸಿಂಗ್ ಮೇವರ್ ಯಾವುದೇ ಅಹಂಕಾರದಿಂದಲೇ ಕೈ ಮಾಡಿಲ್ಲ. ಬದಲಾಗಿ ಒಬ್ಬ ಅಸಹಾಯಕ ಬಡ ಹುಡುಗಿಯೊಂದಿಗೆ ಬಾರ್ ಮ್ಯಾನೇಜರ್ ಅತ್ಯಂತ ಅನುಚಿತವಾಗಿ ವರ್ತಿಸಿದ್ದಕ್ಕಾಗಿ ಅವಳ ಮಾನ ಮತ್ತು ಪ್ರಾಣ ಕಾಪಾಡಲು ಒಬ್ಬ ಜವಾಬ್ದಾರಿಯುತ ಪ್ರಜೆಯಾಗಿ ಆತನಿಗೆ ಕಪಾಳು ಮೋಕ್ಷ ಮಾಡಿದ್ದಾನೆ ಎಂಬಂಥ ಸತ್ಯವನ್ನು ಮಾಧ್ಯಮಗಳಲ್ಲಿ ಹರಡಿ. ಇದರಿಂದ ಆರವ್ನ ಇಮೇಜ್ ರಾತ್ರೋರಾತ್ರಿ ಹೀರೋ ಥರ ಬದಲಾಗುತ್ತೆ ಅಂತ ಹೇಳ್ತಾನೆ. ಸ್ವಲ್ಪ ತಡೆದ ಭರತ್ ಚಿಕ್ಕಪ್ಪ ಕಟ್ಟುನಿಟ್ಟಾಗಿ ಆದೇಶಿಸ್ತಾರೆ. ಆದರೆ ನೆನಪಿರಲಿ, ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭದಲ್ಲೂ ಆ ಬಡ ಹುಡುಗಿಯ ಗುರುತು ಅಥವಾ ಅವಳ ಮುಖ, ಅವಳ ಹೆಸರು ಮಾಧ್ಯಮಗಳ ಮುಂದೆ ಯಾವುದೇ ಕಾರಣಕ್ಕೂ ಬಹಿರಂಗವಾಗಬಾರ್ದು. ಗಾಟ್ ಇಟ್? ಸರಿ ಸರ್, ನೀವು ಹೇಳಿದಂತಲೇ ಆಗ್ಬೋದು. ಕಥೆಯನ್ನು ಪ್ಲ್ಯಾನ್ ಮಾಡಿ ಎಲ್ಲ ನ್ಯೂಸ್ ಚಾನೆಲ್ಗಳಿಗೆ ಖಂಡಿತ ತಲುಪಿಸ್ತೀವಿ. ಮಾಧ್ಯಮ ತಂಡದ ಮುಖ್ಯಸ್ಥರು ಉತ್ತರಿಸಿ ಫೋನನ್ನು ಕಟ್ ಮಾಡಿದರು. ಭರತ್ ಅಂಕಲ್ ಫೋನನ್ನು ಕೆಳಗಿಟ್ಟು ನಿಟ್ಟುಸಿರು ಬಿಟ್ಟರು. ಇತ್ತ ಆರವ್ನ ಇಮೇಜ್ ಉಳಿಯುವ ಲಕ್ಷಣ ಅಂತೂ ಏನೋ ಕಾಣ್ತಿದೆ. ಆದರೆ ಅತ್ತ ರಾಗಿಣಿಗೆ 20 ಲಕ್ಷದ ಕಂಟಕ ಎದುರಾಗಿದೆ ಅಲ್ವಾ? ತನ್ನವರನ್ನು ಉಳಿಸ್ಕೊಳ್ಳಲು ರಾಗಿಣಿ ಈಗ ಏನಾದರೂ ಬೇರೆ ದಾರಿ ಕಾಣದೆ ತಾನೇ ಸ್ವತಃ ಆರವ್ ಸಿಂಗ್ ಮೇವಾರ್ನ ಆ 1000 ಕೋಟಿಯ ಕಾಂಟ್ರಾಕ್ಟ್ ಮದುವೆ ಆಫರನ್ನು ಒಪ್ಕೊಂಡ್ರೆ, ಆತನ ಮುಂದೆ ಬಂದು ನಿಂತ್ಕೊಂಡ್ರೆ ಚೆನ್ನಾಗಿರುತ್ತಲ್ವಾ? ಈಗ ನಿಮ್ಮ ಅಭಿಪ್ರಾಯ ಏನು ಅಂತ ದಯವಿಟ್ಟು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನಾನು ಹೇಳ್ತಾ ಇರೋಂಥ ಸ್ಟೋರಿ ಹೇಳ್ತಾ ಇರೋದಂತೂ ಫಾಸ್ಟ್ ಆಯಿತಾ ಅಥವಾ ಸ್ಲೋ ಆಯಿತಾ, ಏನಾದರೂ ಚೇಂಜಸ್ ಮಾಡಬೇಕಾ, ಪ್ಲೀಸ್ ತಿಳಿಸಿ. ವಾಯ್ಸ್ ಇಷ್ಟ ಆಗ್ತಿದೆಯಾ ಅಂತ ನೀವು ಹೇಳಿದ್ರೇ ನಾನು ಏನಾದರೂ ಅದರಲ್ಲಿ ಚೇಂಜಸ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಗಾಯ್ಸ್.